ಆನೇಕಲ್ ಪಟ್ಟಣದ ಎಎಸ್ಪಿ ಕಾಲೇಜು ಮೈದಾನದಲ್ಲಿ ಟಿವಿ ಬಾಬುರವರ ನೇತೃತ್ವದಲ್ಲಿ ಮತ್ತು ಆಯೋಷ್ ಟಿವಿ ಸಹಯೋಗದಲ್ಲಿ ಆಯೋಜನೆ ಮಾಡಿದ್ದ ಜಗ್ಗಣ್ಣಕ್ಕ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ಟಿವಿ ಬಾಬುರವರು ಸೇರಿದಂತೆ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಲಾಭಿಮಾನಿಗಳನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ತಾನಂ ಕುಮಾರಸ್ವಾಮಿ, ಧನಂಜಯ್, ಮಧು, ಕೆಂಪರಾಜು, ಕಲಾಭಿಮಾನಿಗಳು ಹಾಗೂ ಆನೇಕಲ್ ನಿವಾಸಿಗಳು ಭಾಗವಹಿಸಿದ್ರು. ಜೈ ಭವಾನಿ. ಬಟ್ ನಾನು ಒಂದು ಶಬ್ದ ಹೇಳ್ತೀನಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ಶಬ್ದ ಹೇಳ್ತೀನಿ, ಆ ಶಬ್ದದ ಮೇಲೆ ಒಂದು ಹಾಡು ಹೇಳಬೇಕು. ಯಾವ್ದಾದ್ರು ಅಂದ್ರೆ ಒಂದು ಸೌಂಡ್ ಕೊಡೋದಕ್ಕೆ ತಯಾರು. ನನ್ನ ತಂದೆ ತಾಯಿಯು ಬೆಳೆಸಿದ ಮನೆ, ಅವರು ಮನೆ, ಇವು ನನ್ನ ಮನೆ. ನನ್ನ ತಂದೆ ತಾಯಿಯು ಬೆಳೆಸಿದ ಮನೆ, ನಾನು ಹಾಡಿ ಬೆಳೆದ ಮನೆ, ನನ್ನ ತವರು ಮನೆ, ಭಾಗ್ಯದರ ಮನೆ. ತವರು ಮನೆ, ನನ್ನ ತವರು ಮನೆ, ತವರು ಮನೆ, ತವರು ಮನೆ. ಪಳ್ಳಿ ಮಾವು ಮಗಳೇ ಬಾರಮ್ಮಿ ಜಾತ್ರೆಗೆ, ಬಾರಿ ಬಾರಿ ಮಾದೇವಿ ಮಾದಪ್ಪನ ಜಾತ್ರೆಗೆ, ಬರದಿಲ್ಲ ಕಣ ಮೂದೇವಿ ನಿನ್ನೊಂಗೆ ಜಾತ್ರೆಗೆ. ಮತ್ತೆ ಬಂದೆ ಹೋಗ್ಬೇಕೈತೆ ಗೌರ್ಮೆಂಟ್ ಜಾತ್ರೆಗೆ. ಮಾವು ಮಗಳೇ ಬಾರಮ್ಮಿ ಜಾತ್ರೆಗೆ, ಬಾರಿ ಬಾರಿ ಮಾದೇವಿ ಮಾದಪ್ಪನ ಜಾತ್ರೆಗೆ. ಯಗಾರನೇ ಚನ್ನಿ, ಏನ್ ಗೊತ್ತಾ? ಈ ಚನ್ನಿ ನಿನ್ನ ಗಂಡ ಬಲುಜಾಣನೆ, ಮನೆ ಮಾತಿನಲ್ಲಿ ನೋಡಿ ಮಾಡು ಮಾಯಗಾರನೇ. ಚನ್ನಿ ನಿನ್ನ ಗಂಡ ಬಲುಜಾಣನೆ, ಮನೆ ಮಾತಿನಲ್ಲಿ ನೋಡಿ ಮಾಡು ಮಾಯಗಾರನೇ. ಚನ್ನಿ ನಿನ್ನ ಗಂಡ ಬಲುಜಾಣನೆ, ಮಾತಿನಲ್ಲಿ ನೋಡಿ ಮಾಡು ಮಾಯಗಾರನೇ. ಚನ್ನಿ ನಿನ್ನ ಗಂಡ ಬಲುಜಾಣನೆ, ಮಾತಿನಲ್ಲಿ ನೋಡಿ ಮಾಡು ಮಾಯಗಾರನೇ. ಚನ್ನಿ ನಿನ್ನ ಗಂಡ ಬಲುಜಾಣನೆ, ಮನೆ ಮಾತು ಮಾಯಗಾರನೇ. ಎಲ್ಲ ಕಲಾವಿದರಿಗೆ ಆಯುಷ್ ಟಿವಿ ಪರವಾಗಿ ಹೃದಯಪೂರ್ವಕವಾದ ವಂದನೆ, ಅಭಿನಂದನೆಗಳು. ಈಗ ಇವರಿಗೆ ಒಂದು ನೆನಪಿನ ಕಾಣಿಕೆ ವಂದನೆಗಳು. ಆಯುಷ್ ಟಿವಿ ಪರವಾಗಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಸನ್ಮಾನ್ಯ ಶ್ರೀಯುತ ಟಿವಿ ಬಾಬುರವರು ಮತ್ತು ಅವರ ಗೆಳೆಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಧನಂಜಯ್ ಮತ್ತು ಟಿವಿ ಬಾಬು ಅವರು. ಸೊಸೆ ತಂಡ
ಸಮ್ಮನ್ ಒಯ್ಯಿ ಒಯ್ಯಿ. ಧನ್ಯವಾದಗಳು.
ಮನೆಗೋಗಿ. ಓಕೆ ಓಕೆ ಓಕೆ. ಏಯ್ ನೀನು ಹ್ಯಾಂಡ್ಲಿ ಪಾಡ್ತಿದೀಯಾ? ಹ್ಯಾಂಡ್ಲಿ ಪಾಡ್ಬೇಕಾದ್ರೆ ನಿಧಾನ ಕಡ್ಬೇಕು. ಅಮ್ಮನ ಮನೆಯಿಂದ ಕೀಬೋರ್ಡ್ ಮಡಿಯಾಗಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಡಿಯಾಗಿ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ. ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೀರು. ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೀರು. ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬೇಡ ಅಣ್ಣನ ಸೂರು, ಮರಿಬೇಡ ಅಣ್ಣನ ಸೂರು. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ. ಎಲೆನಾರಿ ಇಟ್ಟಿಕ್ಕದಲ್ಲಿ ಗೋದೆ ಸೊಪ್ಪು ಕೊಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ? ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ? ಎಲ್ಲಿ ಸೊಪ್ಪು ಕೊಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ? ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ? ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದಲ್ಲಿ ಗೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಗೋದೆ. ಎಲೆನಾರಿ ಇಟ್ಟಿಕ್ಕದಲ್ಲಿ ಗೋದೆ. ಸೊಪ್ಪು ಕೊಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ? ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ? ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದಲ್ಲಿ ಗೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಗೋದೆ. ಓ, ಈಗ ಒಂದು ಸ್ವಲ್ಪ ಉಸಿರು ಬಂದಂಗಿದೆ ಅನ್ಸುತ್ತೆ. ಇಂಥವೇನ ಮಾಡಿದ್ಯಾ? ಇಲ್ಲ ಸರ್. ಅಪ್ಪನಿಗೇನೋ ಸುಳ್ಳು ಹೇಳಿಲ್ಲ? ಇಲ್ಲ ಎಲ್ಲೂ ಹೇಳಿಲ್ಲ? ಇಲ್ಲ. ಏ ನೆನಪು ಮಾಡ್ಕೊಳ್ಳಿ. ಎಲ್ಲರ ಸುಳ್ಳುಗಳು ಹೇಳಿರೋದು? ಇಲ್ಲ ಸರ್. ಮೊನ್ನೆ ಪೇರನ್ ಲವ್ಲಿ ತಗೊಂಬಂದಂತೆ ಅಲ್ಲ, ಯಾರೋ ಕೊಡ್ಸಿದ್ರಂತೆ. ತಗೊಂಬರೋದು ಬೇರೆ, ಕೊಡ್ಸೋದು ಬೇರೆ. ನಮ್ಮೂರಲ್ಲೆಲ್ಲ ಕೊಡಿಸ್ತಾರಪ್ಪ, ನಿಮ್ಮೂರಲ್ಲಿ ಹೆಂಗೋ ಗೊತ್ತಿಲ್ಲ. ಆನೇಕಲ್ಲಲ್ಲಿ ನಮ್ಮೂರಲ್ಲಿ ಹುಡುಗಿರ ಹತ್ರ ಏನೇನು ವಸ್ತುಗಳಿದೆ ಅದೆಲ್ಲ ಹುಡುಗರು ಕೊಡಿಸಿರೋದೆ.
ಬಹಳ ಬುದ್ಧಿವಂತರು ಹೆಣ್ಮಕ್ಳು. ನೋಡಿ ಇಲ್ಲಿದೆ ಏನೋ ನೀರಜ. ಈಗ ಕಾಯಸಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯಸಲಿದು ಮಲ್ಲಿಗೆ ಹೂವ ಮುಡಿದು ಯಾವಡಿಗೆ ಮಾಡಿ ಫಲವೇನು, ಯಾವಡಿಗೆ ಮಾಡಿ ಫಲವೇನು ಮಾವನ ಮಗಳೇ. ಮಾತಾಡೋಣೆಂದರೆ ಮನೆ ದೂರ, ಮಾತಾಡೋಣೆಂದರೆ ಮನೆ ದೂರ. ಯಾಲಕ್ಕಿ ಕಾಯಸಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯಸಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ. ಮಾತಾಡೋಣೆಂದರೆ ಮನೆ ದೂರ, ಮಾತಾಡೋಣೆಂದರೆ ಮನೆ ದೂರ. ಯಾವಡಿಗೆ ಮಾಡಿ ಫಲವೇನೋ, ಯಾವಡಿಗೆ ಮಾಡಿ ಫಲವೇನೋ ಮಾವನ ಮಗನೇ. ಮಾತಾಡೋನೆಂದರೆ ಮನೆ ದೂರ. ಇದಿರೋದು ಕಾಡಿಗೆ ಕಣ್ಣಿನೊಳೆ ಕೂಡು ಹುಬ್ಬಿನೋಳೆ, ಕೊಡಿಲಿ ನೀರ ಮೊಗೆಯೋಳೆ, ಕೊಡಿಲಿ ನೀರ ಮೊಗೆಯೋಳೆ ಮಾವನ ಮಗಳೇ. ಮಾತಾಡೋನೆಂದರೆ ಮನೆ ದೂರ. ಯಾವಡಿಗೆ ಮಾಡಿ ಫಲವೇನು ಮಾವನ ಮಗಳೇ. ಮಾತಾಡೋಣೆಂದರೆ ಮನೆ ದೂರ, ಮಾತಾಡೋಣೆಂದರೆ ಮನೆ ದೂರ. ಯಾಲಕ್ಕಿ ಕಾಯಸಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯಸಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ. ಮಾತಾಡೋಣೆಂದರೆ ಮನೆ ದೂರ, ಮಾತಾಡೋಣೆಂದರೆ ಮನೆ ದೂರ. ಕಾಡಿಗೆ ಕಣ್ಣಿನೊಳೆ ಕೂಡು ಹುಬ್ಬಿನವಳೆ, ಕಾಡಿಗೆ ಕಣ್ಣಿನೊಳೆ ಕೂಡು ಹುಬ್ಬಿನವಳೆ. ಕುಡಿಲಿ ನೀರ ಮೊಗೆಯೋಳೆ, ಕುಡಿಲಿ ನೀರ ಮೊಗೆಯೇಳೆ ಮಾವನ ಮಗಳೇ. ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಮಾತಾಡೋನೆಂದರೆ ಮನೆ ದೂರ. ಹಿಂದಿನ ಕಾಲದಲ್ಲಿ
ಹೇಳು ಏನು? ಪೈಲ್ಸ್ ಅದು ಒಂದಿದೆಯಲ್ಲ. ಆಮೇಲೆ ಮತ್ತೆ ನನ್ನ ಹೆಸರು ಬಾಲವೈದ್ಯ ತನಸ್ವಿ. ನಾನು ಡಾಕ್ಟರ್ ಕಮ್ ಸಿಂಗರು. ಡಾಕ್ಟರ್ ಕಮ್ ಸಿಂಗರ್ ಎರಡೂ ಇದೆಯಾ? ಎಲ್ಲ ಫ್ರೀನಾ? ಓಕೆ. ನೋಡ್ಕೊಳ್ಳಿಯಪ್ಪ, ಆನೇಕಲ್ನವರು ಅಪರೂಪದಲ್ಲಿ ಅಪರೂಪ. ಹೇಳಮ್ಮ. ಡಾಕ್ಟರ್ ಯಾಕಂದ್ರೆ ನಾನು 26 ಕಾಯಿಲೆಗಳು ಹೇಳ್ತೀನಲ್ಲ, ಅದಕ್ಕೆ ಡಾಕ್ಟರು. ಸಿಂಗರ್ ಯಾಕಂದ್ರೆ ನಾನು 5 ಓನಾಗಿ ರೈಮ್ಸ್ ಮಾಡಿದ್ದೀನಿ ಇಂಗ್ಲಿಷು. ನೀವು ನಮ್ಮವರಲ್ಲ, ಇಂಗ್ಲಿಷ್ನವರು. ಧನ್ಯವಾದಗಳು. ಈಗ ನೀನು ಇಲ್ಲಿ ಬಂದಿರೋದು ಹಾಡ್ಲಿಕ್ಕಲ್ವಾ? ಹಾಡು. ಯಾವ ಹಾಡು? ಕುಂಬಣ್ಣಾಲು ಬಾನುಂಟನ ತುಳಿದಾನ
ಕಾರ್ಯಕ್ರಮದಲ್ಲಿ ನಾನು ಇವರಿಗೆ ಪರಿಚಯ ಆದೆ. ಆ ಸ್ನೇಹದ ಮೇಲೆ ಅವ್ರು ಶ್ರಮ ಪಟ್ಟಿದ್ದಾರೆ. ಎಲ್ಲ ಆನೇಕಲ್ನ ಎಲ್ಲ ಯಾರ್ಯಾರು ಸಹಕಾರ ನೀಡಿದಿರಿ ನಿಮಗೆಲ್ಲರೂ ಸುಖ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. ಸಮಯ ಇದೆ, ಆದರೆ ಮಳೆ ನಮ್ದಲ್ಲ. ಯಾವಾಗ ಬಂದು ನಮ್ಮನ್ನು ಏನು ಮಾಡುತ್ತೋ ಅನ್ನೋ ಭಯದಲ್ಲೇ ಮಾಡ್ತಿದ್ದೀವಿ. ಆದರೆ ದೇವರಿದ್ದಾನೆ, ನಾನು ಒಳ್ಳೆಯ ಕೆಲಸವನ್ನೇ ಮಾಡು, ನಿನಗೆ ಒಳ್ಳೆಯದೇ ಆಗ್ತದೆ ಅಂತೇಳಿ ದೇವರು ಬರೆದಿದ್ದಾನೆ. ಒಳ್ಳೆಯದನ್ನ ನೀನು ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ. ಆದ್ದರಿಂದ ನಾವು ಯಾವುದೇ ಅಬ್ಬರವನ್ನ, ಯಾವುದೋ ಕತೆ ಪುರಾಣಗಳನ್ನ ಇಲ್ಲಿ ಹೇಳ್ತಿಲ್ಲ. ನಮ್ಮ ಜನಪದವನ್ನ ಉಳಿಸ್ಲಿಕ್ಕೆ 100 ಜನ ತಂಡ ಇವತ್ತು ಆನೇಕಲ್ಲಲ್ಲಿ ಸಹಾಯ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಟಿವಿ ಬಾಬು ಅವರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಮೊನ್ನೆ ತಾನೇ ಬಾಬಣ್ಣನವರು ಯುರೋಪ್ನಲ್ಲಿ ನಡೆದಂತ ಒಂದು ಕಾರ್ಯಕ್ರಮಕ್ಕೆ 25 ಲಕ್ಷ ಕಲಾವಿದರಿಗೆ ಕೊಟ್ಟಿದ್ದಾರೆ. ದುಬೈಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಾವಿದರನ್ನ ಅಲ್ಲಿ ಕಳಿಸಿದ್ದಾರೆ. ಎಷ್ಟೋ ಜನ ಕಲಾವಿದರಲ್ಲಿ ಇದ್ದಾರೆ, ಬಂದಿದ್ದಾರೆ. ಇಲ್ಲಿ ಪುಣ್ಯೇಶು ಇದ್ದಾರೆ, ಅದರಲ್ಲಿ ಎಷ್ಟೋ ಜನ ಕಲಾವಿದರಿಗೆ ಸಿದ್ದರಾಜು ಇದ್ದಾರೆ, ಅನೇಕರು, ಶಿವು, ಕುಮಾರು, ಸುಮಾರು ಕಲಾವಿದರು ಇಲ್ಲಿ ನಿಮ್ಮ ಅಭಿಮಾನಿ ಬಳಗ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಬಾಬಣ್ಣ ಅವರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ, ಅವರಿಗೆ ಎಲ್ಲ ಆಗಮಿಸಿದ ಗೆಳೆಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಆಯುಷ್ ಟಿ ವಿಯವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥದ್ದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅವರ ತಂಡದವರಿಗೂ ಸಹ. ಆ ಒಂದು ಆಯುಷ್ ಟಿ ವಿಯಲ್ಲಿ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಗೋನ ಸಮ್ಮಣ್ಣನವರು ಈ ಒಂದು ಅದ್ಭುತ ಕಲೆಗಳನ್ನು, ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಮುಗ್ಧರನ್ನು, ಎಲ್ಲೋ ಎಲೆಮರೆ ಕಾಯ್ತಾರೆ ಇರ್ತಾರೆ, ಅವರಿಗೆ ಹಾಡು ಬರುತ್ತೆ, ಎಲ್ಲೋ ಕುರಿ ಮೇಯಿಸ್ತಾ, ಎಲ್ಲೋ ಹೊಲದಲ್ಲೋ ಮನೆಯಲ್ಲೋ ಗುನುಗುನಿಸ್ತಾ ಇರ್ತಾರೆ. ಅಂಥವ್ರಿಗೊಂದು ವೇದಿಕೆ ಸೃಷ್ಟಿ ಮಾಡಿ ಅವ್ರನ್ನ ಕರೆಸಿ ಅವರ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮನ ಅದು ನಮ್ಮ ಆನೇಕಲ್ ತಾಲೂಕಲ್ಲಿ ನೀವು ನಡೆಸ್ಕೊಟ್ಟಿದ್ದೀರಾ. ನೀವು ಇಲ್ಲಿ ಬಂದು ನಮಗೆ ಈ ಒಂದು ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಒಂದು 300 ಜನ ಹಾಡುಗಾರನ ಆಡಿಷನನ್ನು ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ಒಂದು 16 ಜನ ಆಯ್ಕೆ ಆದರು. ಅವುಗಳನ್ನು ಕರೆಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅವರಿಗೆ ಒಂದು ವೇದಿಕೆಗೆ ಬಂದು ಹಾಡಲಿಕ್ಕೆ ಅನುಕೂಲ ಮಾಡಿದಂಥ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದಂತಹ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್.